ಇವರೇ ನೋಡಿ ಬಾಲಕ ರಾಬರ್ಟ್ ಕಿಯೋಸಕಿ. ಇವರಿಗೆ ಇಬ್ಬರು ತಂದೆಯಂದಿರು. ಒಬ್ಬರು ಅವರ ಸ್ವಂತ ತಂದೆ ಆದರೆ ಮತ್ತೊಬ್ಬರು ತಮ್ಮ ಪಿತೃ ಸಮಾನರೆಂದೇ ಭಾವಿಸಿದ್ದ ತಮ್ಮ ಸ್ನೇಹಿತನ ತಂದೆ. ರಾಬರ್ಟ್ರ ಸ್ವಂತ ತಂದೆ ಒಬ್ಬ PhD ಹೋಲ್ಡರ್, ಆದರೆ ಸ್ನೇಹಿತರ ತಂದೆ 8ನೇ ತರಗತಿ ಫೇಲ್ ಆಗಿದ್ದರು. PhD ಜ್ಞಾನ ಇದ್ದರೂ ಅವರ ತಂದೆ ಜೀವನದ ತುಂಬ ಹಣಕ್ಕಾಗಿ ಕಷ್ಟಪಡುತ್ತಿದ್ದರು. ಆದರೆ ಇನ್ನೊಬ್ಬ ತಂದೆ 8ನೇ ತರಗತಿ ಫೇಲ್ ಆಗಿದ್ದರೂ ಪಟ್ಟಣದ ಶ್ರೀಮಂತ ವ್ಯಕ್ತಿಗಳಲ್ಲೊಬ್ಬರಾಗಿದ್ದರು. ಒಬ್ಬ ತಂದೆ ತಮ್ಮ ಸಾಲವನ್ನೆಲ್ಲ ರಾಬರ್ಟ್ರ ಮೈ ಮೇಲೆ ಹಾಕಿ ಹೋದರೆ ಮತ್ತೊಬ್ಬ ತಂದೆ ಕೋಟಿಗಟ್ಟಲೆ ಹಣವನ್ನು ಕೂಡಿಟ್ಟು ಹೋಗಿದ್ರು. ನಮ್ಮ ಶಿಕ್ಷಣ ವ್ಯವಸ್ಥೆ ನಮಗೆ ಆರ್ಥಿಕ ಶಿಸ್ತು ಮತ್ತು ಹಣಕಾಸಿನ ಶಿಕ್ಷಣವನ್ನು ಕಲಿಸುವುದಿಲ್ಲ, ಬದಲಾಗಿ ಬಡವರಾಗಿ ಉಳಿದು ಬಿಡುವುದನ್ನು ಕಲಿಸಿಬಿಡುತ್ತೆ. ತಮ್ಮ ಮಕ್ಕಳು ಜೀವನದಲ್ಲಿ ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕಬಾರದು ಅಂದುಕೊಳ್ಳುವ ನಮ್ಮ ಪೋಷಕರು ಕೂಡ ಈ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿಡ್ತಾರೆ. ನಮ್ಮೆಲ್ಲರ ಜೀವನದಲ್ಲೂ ಈ ವಿಷಯ ಅನ್ವಯವಾಗುತ್ತೆ. 2 ವರ್ಷದ MBAನಲ್ಲಿ ನನಗೆ ಸಿಗದ ಹಣಕಾಸಿನ ಶಿಕ್ಷಣ ಈ ಒಂದು ಪುಸ್ತಕದಿಂದ ಸಿಕ್ಕಿದೆ ಅಂದರೆ ಅತಿಶಯೋಕ್ತಿ ಇಲ್ಲ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ, ಶ್ರೀಮಂತರಾಗಲೇಬೇಕು ಅಂದುಕೊಂಡಿದ್ದರೆ ಈ ಪುಸ್ತಕದ ಸಾರಾಂಶವನ್ನು ನೀವು ಕೇಳಲೇಬೇಕು. ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಈ ಪುಸ್ತಕದಲ್ಲಿ ಹೇಳುವಂತೆ ಈ 2 ವಿಷಯಗಳನ್ನು ನೀವು ಗಮನಹರಿಸಬೇಕು. ಒಂದು ಅಸೆಟ್ಸ್, ಇನ್ನೊಂದು ಲಯಬಿಲಿಟೀಸ್, ಅಂದರೆ ಆಸ್ತಿಗಳು ಮತ್ತು ಸಾಲಗಳು ಅಥವಾ ಹೊಣೆಗಾರಿಕೆಗಳು. ನಿಮ್ಮ ಕಾಲೇಜು ದಿನಗಳಲ್ಲಿ ನೀವು ಈ ಶಬ್ದವನ್ನು ಏನೇ ಅರ್ಥೈಸಿಕೊಂಡಿದ್ದರೂ ಅದನ್ನು ಈ ಕ್ಷಣಕ್ಕೆ ಮರೆತು ಬಿಡಿ. ನಾನು ನಿಮಗೆ ಸರಳವಾಗಿ ಇದನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತೇನೆ. ನಿಮ್ಮ ಜೇಬಿಗೆ ದುಡ್ಡನ್ನು ತುಂಬುವ ಪ್ರತಿಯೊಂದು ವಸ್ತುವು ಅಸೆಟ್ಸ್ ಅಂದರೆ ಆಸ್ತಿ, ಮತ್ತು ನಿಮ್ಮ ಜೇಬಿನಿಂದ ದುಡ್ಡನ್ನು ಖಾಲಿ ಮಾಡುವ ಪ್ರತಿಯೊಂದು ವಸ್ತುವು ಲಯಬಿಲಿಟಿ. ನಿಮ್ಮ ಬಳಿ ಒಂದು ಮನೆ ಇದೆ ಅಂದುಕೊಳ್ಳಿ. ಆ ಮನೆಗೆ ತಿಂಗಳಿಗೆ 15,000ದಿಂದ 20,000ದವರೆಗೆ ಖರ್ಚು. ಅದರ ಮೇಂಟೆನೆನ್ಸ್ಗೆ ಬೇಕಾದ ಹಣ, ಹೋಮ್ ಲೋನ್ EMI ಇವೆಲ್ಲ ಇದ್ದರೆ ಆ ಮನೆ ನಿಮಗೆ ಲಯಬಿಲಿಟಿ. ಅದೇ ಒಂದು ಮನೆಯಿಂದ ನಿಮಗೇ ಬಾಡಿಗೆ ಬರ್ತಿದ್ರೆ ಅದು ನಿಮಗೆ ಅಸೆಟ್. ಜಮೀನಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬಾಂಡ್ಸ್ ಮತ್ತು ಸ್ಟಾಕ್ಸ್, ಇದೆಲ್ಲ ನಿಮಗೆ ಅಸೆಟ್ಸ್. ಆದರೆ ನೀವು ಗಮನಿಸಿದರೆ ಒಬ್ಬ ಮಿಡಲ್ ಕ್ಲಾಸ್ ಸ್ಟ್ರಗಲಿಂಗ್ ಮನುಷ್ಯನಿಗೆ ಬಾಡಿಗೆ ಮನೆ, ಕಾರು, ಫೋನಿನ EMI ಕಟ್ಟೋದ್ರಲ್ಲಿ ಎಲ್ಲ ಹಣ ಹೋಗಿಬಿಡುತ್ತೆ. ಅವನಿಗೆ ತಾನು ಅಸೆಟ್ಸ್ ಮಾಡ್ತಿದ್ದೀನಿ ಅನಿಸ್ತಿರುತ್ತೆ, ಬದಲಾಗಿ ಅವನು ಬರೀ ಲಯಬಿಲಿಟೀಸ್ನೇ ಹೊಂದಿರ್ತಾನೆ. ನೀವು ಜಾಬ್ ಆದರೂ ಮಾಡಿ, ಬಿಸ್ನೆಸ್ ಆದರೂ ಮಾಡಿ, ಆದರೆ ಇಬ್ಬರ ಹಣ ಗಳಿಸಲೇಬೇಕು. ಬಟ್ ಗಳಿಸಿದ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದರಿಂದಲೇ ತಿಳಿಯುತ್ತೆ ನಿಮ್ಮ ಪರ್ಸನಾಲಿಟಿ ರಿಚ್ ಡ್ಯಾಡ್ ಪರ್ಸನಾಲಿಟಿ ಅಥವಾ ಪೂರ್ ಡ್ಯಾಡ್ ಪರ್ಸನಾಲಿಟಿ ಅಂತ. ರಿಚ್ ಡ್ಯಾಡ್ ತೋರಿಕೆಗಾಗಿ ಏನನ್ನೂ ಮಾಡುವುದಿಲ್ಲ, ಬದಲಾಗಿ ಅವರು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಶೇರ್ಸ್, ಬಿಸ್ನೆಸ್ ಹೀಗೆ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ ಇರುವ ಹಣವನ್ನು ಸರಿಯಾಗಿ ಬೆಳೆಸುವ ಬಗ್ಗೆ ಗಮನ ಹರಿಸ್ತಾರೆ. ಈಗ ಬಿಸ್ನೆಸ್ನಲ್ಲಿ ಲಾಸ್ ಆಗಿದೆ, ರಿಯಲ್ ಎಸ್ಟೇಟ್ನಲ್ಲಿ ಲಾಸ್ ಆಗಿದೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗಿ ಈ ಹಣ ಮುಳುಗಿ ಹೋಯಿತು ಅಂತ ಮಾತ್ರ ಹೇಳಬೇಡಿ. ಯಾಕೆಂದರೆ ನೀವು ಹೊಸ ಫೋನ್, ಕಾರ್ ಮತ್ತೇನೇ ಖರೀದಿಸಿದರೂ ಅದು ಹಾಳಾಗಬಹುದು. ನಾನಂತೂ ಒಂದು TV ಅಥವಾ ಕಾರ್ ಖರೀದಿಸಿ ಹಣ ಹಾಳು ಮಾಡುವುದಕ್ಕಿಂತ ಬಿಸ್ನೆಸ್ನಲ್ಲಿ ಆಗುವ ಲಾಸ್ ಎಷ್ಟೋ ವಾಸಿ ಅಂತ ಭಾವಿಸ್ತೇನೆ. ಇಟ್ಸ್ ನಾಟ್ ಹೌ ಮಚ್ ಮನಿ ಯು ಮೇಕ್, ಇಟ್ಸ್ ಹೌ ಮಚ್ ಮನಿ ಯು ಕೀಪ್. ನೀವು ಎಷ್ಟು ಹಣ ಗಳಿಸುತ್ತಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ಸೇವ್ ಮಾಡಿದ್ದೀರಿ ಅನ್ನೋದು ಬಹಳ ಮುಖ್ಯ. ಒಂದು ವೇಳೆ ನಾನು ನಿಮಗೆ 10 ಲಕ್ಷ ಕೊಟ್ಟು ಅದರಲ್ಲಿ 9,99,999 ರೂಪಾಯಿಗಳನ್ನು ಕಟ್ ಮಾಡಿದರೆ ನಿಮ್ಮ ಬಳಿ ಎಷ್ಟು ಉಳಿಯುತ್ತೆ? ಇದೇ ಕತೆ ಹೆಚ್ಚು ಸ್ಯಾಲರಿ ಇರುವ ಜನರದ್ದು. ಅವರು ಅಷ್ಟೊಂದು ಹಣ ಗಳಿಸಿಯೂ ಕೂಡ ಅರ್ಧಕ್ಕರ್ಧ ಹಣವನ್ನು ಟ್ಯಾಕ್ಸ್ ಮತ್ತು ತಮ್ಮ ಲೈಫ್ ಸ್ಟೈಲ್ ಮೇಲೆ ಸುರಿದು ಬಿಡ್ತಾರೆ. ಅದೇ ನೀವು ಬಿಸ್ನೆಸ್ ಮ್ಯಾನ್ ಹಾಕಿ 10ರಿಂದ 15 ಲಕ್ಷ ಸಂಪಾದನೆ ಮಾಡ್ತಿದ್ರು, ನೀವು ಕಟ್ಟುವ ಟ್ಯಾಕ್ಸ್ನ ಮೇಲೆ ನಿಮಗೆ ಕಂಟ್ರೋಲ್ ಇರುತ್ತೆ. ನೀವು ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡಿದರೆ ಅದು ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ಕೌಂಟ್ ಆಗುತ್ತೆ. ನಿಮ್ಮ ಪರ್ಸನಲ್ ಕಾರ್ ನಿಮ್ಮದಲ್ಲ, ಅದು ನಿಮ್ಮ ಕಂಪನಿಯ ಖರ್ಚಾಗಿರುತ್ತೆ. ನಿಮ್ಮ ರಕ್ತ ಮತ್ತು ಬೆವರು ಒಂದು ಮಾಡಿ ನೀವು ಗಳಿಸಿದ ಬಹುಪಾಲು ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ನೀಡುವ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೊಂದು ಜ್ವಲಂತ ಉದಾಹರಣೆ ಎಂದರೆ ಅದು ಅಮೆಜಾನ್. ಕಳೆದ ಬಾರಿ ಟ್ಯಾಕ್ಸ್ ರೂಪದಲ್ಲಿ $0 ಪೇ ಮಾಡಿತ್ತು. ಜಗತ್ತಿನ ಅತಿದೊಡ್ಡ ಶ್ರೀಮಂತ ವಾರನ್ ಬಫೆಟ್ ಕೂಡ ತಮ್ಮ ಸೆಕ್ರೆಟರಿಗಿಂತ ಕಡಿಮೆ ಟ್ಯಾಕ್ಸ್ ಪೇ ಮಾಡ್ತಾರೆ. ಬಿಸ್ನೆಸ್ ಅಂದರೆ ದೊಡ್ಡ ಲಯಬಿಲಿಟೀಸ್, ದೊಡ್ಡ ಬಿಲ್ಡಿಂಗ್, 100 ಜನ ಕೆಲಸಗಾರರು ಮತ್ತು ತರತರಹದ ಫರ್ನಿಚರ್ ಆಗಲೇಬೇಕಂತ ಏನಿಲ್ಲ.
ಅದು ಬರೀ 4 ಕಾಗದಗಳಲ್ಲಿ ಮುಗಿಸಬಹುದಾದ ಬಿಸ್ನೆಸ್ ಕೂಡ ಆಗಿರಬಹುದು. ಈಗಂತೂ ಒಂದು ಲ್ಯಾಪ್ಟಾಪ್ ಮತ್ತು ಅದಕ್ಕೊಂದು ಇಂಟರ್ನೆಟ್ ಇದ್ದರೆ ಸಾಕು, ಜಗತ್ತಿನ ಯಾವ ಮೂಲೆಯಲ್ಲಾದರೂ ಕುಳಿತು ವ್ಯವಹಾರ ಮಾಡಬಹುದು. ಲಾಜಿಕ್ ಇಷ್ಟೇ, ಒಬ್ಬ ಎಂಪ್ಲಾಯಿ ಮೊದಲು ದುಡಿತಾನೆ, ಆಮೇಲೆ ಟ್ಯಾಕ್ಸ್ ಪೇ ಮಾಡ್ತಾನೆ, ಉಳಿದ ಹಣದಲ್ಲಿ ಖರ್ಚು ಮಾಡ್ತಾನೆ. ಆದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಮೊದಲು ದುಡಿತಾನೆ, ಆಮೇಲೆ ಖರ್ಚು ಮಾಡ್ತಾನೆ, ಉಳಿದ ಹಣದಲ್ಲಿ ಪ್ರಾಫಿಟ್ ಅಂತ ತೋರಿಸಿ ಟ್ಯಾಕ್ಸ್ ಪೇ ಮಾಡ್ತಾನೆ, ಖರ್ಚು ಮಾಡಿದ ಹಣವನ್ನು ಕಂಪನಿಯ ಎಕ್ಸ್ಪೆಂಡಿಚರ್ನಲ್ಲಿ ತೋರಿಸ್ತಾನೆ. ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಪುಸ್ತಕದಲ್ಲಿ ರಾಬರ್ಟ್ ಕಿಯೋಸಕಿ ಇಂತಹ ಅನೇಕ ವಿಷಯಗಳನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಪುಸ್ತಕದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನಿಮಗೆ ಪುಸ್ತಕ ಓದುವ ಹವ್ಯಾಸ ಇದ್ದರೆ ಇದನ್ನು ಒಮ್ಮೆ ಖಂಡಿತ ಓದಲೇಬೇಕು. ಪುಸ್ತಕ ಓದುವ ಹವ್ಯಾಸವಿದ್ದರೆ ನೀವು ಎಲ್ಲಿದ್ದರೂ ಸುಖವಾಗಿರಬಲ್ಲಿರಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಡರ್ಟ್ ಅಂಡ್ ಡಾಗ್ಮಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ. ಧನ್ಯವಾದಗಳು.